ಹಾಯ್ ವಿವರ್ಸ್. ಸೊ ಈ ವಿಡಿಯೋನಲ್ಲಿ ಏನು ನೋಡ್ತೀವಿ ಅಂದರೆ ಯಶವಂತಪುರ ಮಾರ್ಕೆಟ್. ಇದನ್ನು ಅಫಿಷಿಯಲಿ ಹೆಂಗೆ ಕರೀತಾರೆ ಅಂದರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಯಶವಂತಪುರ ಬ್ಯಾಂಗ್ಳೂರ್ APMC ಮಾರ್ಕೆಟ್ ಅಂತಲೂ ಕರೀತಾರೆ. ಇಲ್ಲಿ ನೋಡಿ, ಈ ಮಾರ್ಕೆಟ್ ಬಂದ್ಬಿಟ್ಟು ನಿಮಗೆ 85 ಏಕರ್ಸ್ನಲ್ಲಿ ಗೌರ್ಮೆಂಟು ಅಲಾಟ್ ಮಾಡಿದೆ. ಈ ಯಶವಂತಪುರ ಮಾರ್ಕೆಟು ಟೋಟಲ್ ನಿಮಗೆ 85 ಏಕರ್ಸ್ ಇದೆ. ಸೊ ಈ 85 ಏಕರ್ಸ್ನಲ್ಲಿ 92 ಕಮಾಡಿಟೀಸ್ ಅಂದರೆ ಐಟಮ್ಸು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇನ್ ಬರೋದು ಮತ್ತು ಹೊರಗಡೆ ಹೋಗೋದು ಅಷ್ಟು ಐಟಮು. ಎಕ್ಸಾಂಪಲ್ ಕೋಕೋನಟ್, ಈರುಳ್ಳಿ, ಬೆಳ್ಳುಳ್ಳಿ, ಶುಗರ್, ರೈಸ್, ಓಕೆ, ಫ್ಲವರ್ ಐಟಮ್ ಇವೆಲ್ಲ ಸೇರಿ ನಿಮಗೆ ಟೋಟಲ್ 92 ಕಮಾಡಿಟೀಸ್. ಸೊ ಇಲ್ಲಿ ಇನ್ನು ವೆಜಿಟೇಬಲ್ಸ್ ಇಲ್ಲ. ವೆಜಿಟೇಬಲ್ಸ್ ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅದು ಬೇರೆ ಸಪ್ರೇಟ್ ಆಗಿದೆ ಮಾರ್ಕೆಟು. ಸೊ ಇದು ಬಂದ್ಬಿಟ್ಟು ಇದು ಬರೀ ಇದು 92 ಕಮಾಡಿಟೀಸ್ ಅನ್ನೋದು ನಾನು ಹೇಳಿದ್ದಲ್ಲ, ಎಕ್ಸೆಪ್ಟ್ ವೆಜಿಟೇಬಲ್ಸ್. ಎಲ್ಲ ಐಟಮ್ಗಳು ನಿಮಗೆ ಇಲ್ಲಿ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ಇವಾಗ ನಮ್ಮ ಮನೆ ಪಕ್ಕದಲ್ಲಿರೋ ಪ್ರೊವಿಷನ್ ಸ್ಟೋರು, ನಾವು ಏನೋ ಹೋಗಿ ತಗೊಂತೀವಿ 1 kg ಶುಗರು, ಅದು ಇಲ್ಲಿಂದನೇ ಬರೋದು. ನೋಡಿ, ಅದು ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಾರ್ಕಿಂಗ್ ಏರಿಯಾ, 2 ವೀಲರು 4 ವೀಲರು ಎಲ್ಲ ಪಾರ್ಕಿಂಗ್ ಮಾಡ್ಕೋಬೋದು ಅಲ್ಲಿ. ಸೊ ನಾನು ಹೇಳಿದ ಥರ 1 kg ಶುಗರ್ ಇದ್ದೆ ಅಂತ ತಗೊತೀವಿ ಅಂತ ಇಟ್ಕೊಳ್ಳಿ ನಮ್ಮ ಮನೆ ಪಕ್ಕದಲ್ಲಿರೋ ಅಂಗಡಿನಲ್ಲಿ. ಸೊ ನಿಮಗೆ ಅದು ಅಲ್ಲಿಂದನೇ ತಗೊಂಡು ಬಂದು ನಮಗೆ ರೀಟೈಲಾಗಿ ಕೊಡೋದು. ಅಲ್ಲಿ ಹೋಲ್ಸೇಲಾಗಿ ತಗೊಂಡ್ಬಿಟ್ಟು ನಿಮ್ಗೆ ಯಾವಾಗಲೂ ಒಂದು ಐಟಮ್ ಹೋಲ್ಸೇಲಾಗಿ ತಗೊಂಡ್ಬಿಟ್ರೆ ಸೊ ನಿಮಗೆ ಮಾರ್ಕೆಟ್ ರೇಟು ಹೋಲ್ಸೇಲ್ ಆಗಿದ್ದರೆ ತುಂಬ ಕಡಿಮೆ ಇರುತ್ತೆ ಒಂದು ಐಟಮ್ ಮೇಲೆ, ಇಲ್ಲ 1 kg ಮೇಲೆ. ಸೊ ನೀವು ರೀಟೈಲಾಗಿ 1 kg ಆಗಿ ತಗೊಂಡ್ಬಿಟ್ರೆ ಅದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ ಅಡಿಷ್ನಲಿ. ಯಾಕಂದರೆ ಅವರು ಬರೋದು ಹೋಗೋ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತಲ್ಲ ಅವ್ರಿಗೂ. ಸೊ ಅವೆಲ್ಲ ಸೇರಿಸಿ ಅವರು 1 kg ಮೇಲೆ ಆ್ಯಡ್ ಮಾಡಿ ನಮಗೆ ಎಕ್ಸ್ಟ್ರಾ ತಗೊಂಡು ಕೊಡ್ತಾರೆ. ಸೊ ಆ ಥರ ಈ ಮಾರ್ಕೆಟು ನಿಮಗೆ ಬೆಂಗಳೂರಿನಲ್ಲಿ ಇರೋದರಲ್ಲೇ ದೊಡ್ಡ ಮಾರ್ಕೆಟ್. ಆ್ಯಕ್ಚುಲಿ ನಿಮಗೆ 85 ಏಕರ್ಸ್ ಅಂದರೆ ಲೆಕ್ಕ ನೀವು ಮಾಡ್ಕೊಳ್ಳಿ, ಆದರೆ ಅಷ್ಟು ದೊಡ್ಡದಿದೆ ಇದು. ನೋಡಿ, ಎಲ್ಲ ಮೂಟೆಗಳೆಲ್ಲ ತೊಗೊಂಡು ಬಂದು ತುಂಬಿಟ್ಟು ಎಲ್ಲ ಕಡೆ ನಾರ್ತ್ ಕರ್ನಾಟಕದಿಂದ ಕಡೆ ಬರುತ್ತೆ, ತಮಿಳ್ನಾಡು ಕಡೆಯಿಂದ ಬರುತ್ತೆ, ಎಲ್ಲ ಐಟಮು ಕೇರಳದಿಂದ ಬರುತ್ತೆ, ಆಂಧ್ರ ಪ್ರದೇಶದಿಂದ ಬರುತ್ತೆ. ಇವು ಇಲ್ದಿದ್ರೆ ನಾನು ಒಬ್ರನ್ನ ಕೇಳಿದೆ ನೋಡಿ, ಲಾರಿ ಒಂದು ನಿಂತ್ಕೊಂಡಿದೆ, ರಾಜಸ್ಥಾನ್ ಲಾರಿ ಅದು. ಅವ್ರನ್ನ ಕೇಳಿದೆ ನಾನು, ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ರಾಜಸ್ಥಾನಿಂದ ಬರ್ತಾ ಇದ್ದೀನಿ, ಆಲೂಗಡ್ಡೆ ತಗೊಂಡು ಬರ್ತೀನಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಈರುಳ್ಳಿ ತಗೊಂಡು ಬರ್ತೀನಿ ಅಂತಾರೆ. ಕೆಲವರು ಬೆಳ್ಳುಳ್ಳಿ, ನೋಡಿ ಬೆಳ್ಳುಳ್ಳಿ ತೋರಿಸ್ತಾ ಇದೀನಲ್ಲ, ಇವೆಲ್ಲ ನಾರ್ತ್ ಕಡೆಯಿಂದನೇ ತಗೊಂಡು ಬರೋದು. ಯಾಕಂದರೆ ಅಲ್ಲಿ ಜಾಸ್ತಿ ಬಂದ್ಬಿಟ್ಟು ಇದೇ ಪ್ರೊಡ್ಯೂಸ್ ಅಗ್ರಿಕಲ್ಚರ್ ಜಾಸ್ತಿ ಮಾಡೋದು. ಆ ಕಡೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಆ ಕಡೆ ಜಾಸ್ತಿ ಬೆಳೆಯುತ್ತೆ ಆ್ಯಕ್ಚುಲಿ. ಅದನ್ನು ಇಲ್ಲಿ ತಗೊಂಡು ಬಂದುಬಿಟ್ಟು ಅವ್ರು ಲೋಡ್ ಗಂಟ್ಲೆ ತಗೊಂಡು ಬರ್ತಾರೆ. 2 ದಿನ 3 ದಿನ ಆಗುತ್ತಂತೆ ನೋಡಿ ಅಲ್ಲಿಂದ ಬರೋಕ್ಕೆ. ಈ ಐಟಮ್ಗಳು 2 ದಿನ 3 ದಿನ ನಿಮಗೆ ಆಗುತ್ತಂತೆ. ಸೊ ಅದು ಅವರು ಡೇ ಆ್ಯಂಡ್ ನೈಟು ಡ್ರೈವ್ ಮಾಡಿ ನಮಗೆ ತಗೊಂಡು ಬಂದು ಇಲ್ಲಿ ಹಾಕ್ತಾರೆ. ಸೊ ಅದನ್ನು ಇವ್ರು ಏನು ಮಾಡ್ತಾರೆ, ಅವರು ಒಂದು ರೇಟ್ ಹಾಕ್ಬೋದು, ಅದು ಏನು ಅವೆಲ್ಲ ನಮಗೆ ಗೊತ್ತಿಲ್ಲ. ಇವರು ಹೋಲ್ಸೇಲಾಗಿ ಒಂದು ರೇಟ್ ಇಟ್ಕೊಂಡಿರ್ತಾರೆ. ಸೊ ಆ ರೇಟ್ಗಾರೆ ಬಂದುಬಿಟ್ಟು ನಿಮಗೆ ಇಲ್ಲಿ ಹಾಕ್ತಾರೆ. ಇದರಲ್ಲಿ ನೋಡಿ ಏಜೆಂಟ್ಗಳು ಇರ್ತಾರೆ, ಕಮಿಷನ್ ಏಜೆಂಟ್ಗಳು. ಅವ್ರು ನೀವು ಇವಾಗ ರಾಜಸ್ಥಾನಿಂದ ನಿಮ್ಗೇನೋ ಬೇಕು ಅಂತ ಬೆಳ್ಳುಳ್ಳಿ, ಈರುಳ್ಳಿ ಬೇಕು ಅಂತ ಇಟ್ಕೊಳ್ಳಿ, ಅಲ್ಲಿಂದ ಲೋಡ್ ತೊಗೊಂಡು ಬಂದು ಇವ್ರಿಗೆ ಡೆಲಿವರ್ ಮಾಡಿಬಿಟ್ರೆ ಇವನ್ ಕಮಿಷನ್ ಏಜೆಂಟ್ ಒಬ್ಬನೇ ಇರ್ತಾನೆ, ಅವನಿಗೆ ಇಷ್ಟು ಕಮಿಷನ್ ಅಂತ ಯಾರು ಓನರ್ ಯಾರು ಆರ್ಡರ್ ಮಾಡಿದಾರೋ ಅವ್ರು ಬಂದುಬಿಟ್ಟು ಆ ಕಮಿಷನ್ ತಗೊಂಡೇ ಅವ್ರು ಕೊಡೋದು. ಒಂದು ಲೋಡ್ಗೆ ಇಷ್ಟು ಕಮಿಷನ್ ಅಂತ ಇಟ್ಕೊಂಡಿರ್ತಾನೆ. ಆ ಕಮಿಷನು ಹಿಡ್ಕೊಂಡು ಇಲ್ಲ ಇವನು ಓನರಿಂದ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಪೀಕ್ ಸೀಸನ್ ಅಂದರೆ ಆನಿಯನ್ಗೆ ಆಗಸ್ಟು ಡಿಸೆಂಬರ್ನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವೆಜಿಟೇಬಲ್ಸು ಅಂದರೆ ಈ ಆನಿಯನ್ ಬಂದ್ಬಿಟ್ಟು ನಿಮಗೆ ಟನ್ನು ಗಂಟಲೆ ಬರುತ್ತೆ. ಟನ್ನು ಗಂಟೆ ಅಲ್ಲಿಂದ ಆ ಕಡೆಯಿಂದ ನಮ್ಮ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾದಿಂದ ಸಿಕ್ಕಾಪಟ್ಟೆ ನಿಮಗೆ ಇಲ್ಲಿ ನಿಮಗೆ ಬರುತ್ತೆ. ನೋಡಿ ಅಲ್ಲಿ ಇವೆಲ್ಲ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಎಲ್ಲ ರೈಸು, ಫ್ಲವರ್ ಇದೆ, ಇದನ್ನು ಫ್ಲವರ್ಸ್ ಅಂತ ಹೇಳ್ತೀವಲ್ವಾ, ಆ ಐಟಮ್ಗಳು. ಮತ್ತು ಇದು ಏನದು ತೊಗರಿಬೇಳೆ,
ಉದ್ದಿನಬೇಳೆ ಇವೆಲ್ಲ ಇಲ್ಲಿ ಜಾಸ್ತಿ. ಸೊ ಮತ್ತೆ ಇದ್ರ ಬಗ್ಗೆ ಹೇಳಬೇಕಾದ್ರೆ ಡೈರೆಕ್ಟ್ ಫಾರ್ಮರ್ಗೂ ಇಲ್ಲಿಗೆ ಬರಲ್ಲ ಯಾರೂ. ಫಾರ್ಮರ್ಗೂ ಬಯ್ಯರ್ಗೂ ಇಲ್ಲಿ ಏನು ಸಂಬಂಧನೂ ಇರಲ್ಲ. ಆ್ಯಕ್ಚುಲಿ ಅವರು ಫಾರ್ಮರು ಒಂದು ಇವ್ರಿಗೆ ಕೊಡ್ತಾರೆ, ಒಬ್ಬರು ಏಜೆಂಟ್ ಇರ್ತಾರೆ, ಅವ್ರಿಗೆ ಕೊಡ್ತಾರೆ. ಆಯಾ ಏಜೆಂಟು ಒಂದು ಲಾರಿ ಹಿಡ್ಕೊಂಡು ಅವನು ತಗೊಂಡು ಬಂದು ಇಲ್ಲಿಗೆ ಹಾಕ್ತಾನೆ. ಆ ಏಜೆಂಟ್ಗೂ ಇಲ್ಲ ಹಾಕೋ ಏಜೆಂಟ್ಗೂ ಕಮಿಷನ್ ಇರುತ್ತೆ. ಅವನು ಕಮಿಷನ್ ತಗೊಂಡು ಇಲ್ಲಿ ಹಾಕ್ಬಿಡ್ತಾನೆ. ಸೊ ಇವಾಗ ಪೊಟೊಟೋಸ್ ನಿಮಗೆ ಹಾಸನ, ಕೋಲಾರ, ಚಿಂತಾಮಣಿ ಕಡೆಯಿಂದನೂ ಬರುತ್ತಂತೆ. ಮತ್ತು ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ರಾಜಸ್ಥಾನ್ ಈ ಕಡೆಯಿಂದ ನಾನು ಅಲ್ಲಿ ಕೇಳಿದೆ. ನಾನು ಕೇಳೋವಾಗ ಅವರು ಆ್ಯಕ್ಚುಲಿ ಹೇಳಿದ್ರು ಇದನ್ನು. ಸೊ ನಿಮ್ಗೆ ನೋಡಿದ್ರೆ ಆವ್ರೇಜ್ ಆಗಿ 3600 ಟನ್ಸು ಆನಿಯನು, ಪೊಟೊಟೋಸು ಅವೆಲ್ಲ ಡೈಲಿ ಬರುತ್ತಂತೆ ನೋಡಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಟೈಮ್ನಲ್ಲಿ 3600 ಟನ್ಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಬರುತ್ತಂತೆ. ಮತ್ತು 1350 ಟನ್ಸ್ ರೈಸು, 2000 ಟನ್ಸು ಟೂರ್ ದಾಲು, 120 ಟನ್ಸ್ ವೀಟ್ ಅಂಡ್ ಮೈದಾ. ಇದು ರೆಗ್ಯುಲರ್ ಆಗಿ ಬರೋದಂತೆ, ಅಷ್ಟು ಒಳಗಡೆ ಬರುತ್ತಂತೆ. ಅದು ಮ್ಯಾಕ್ಸಿಮಮ್ 2-3 ಡೇಸ್ನಲ್ಲಿ ಖಾಲಿ ಆಗುತ್ತಂತೆ. ಖಾಲಿ ಆಗಿಬಿಟ್ರೆ ಮತ್ತೆ ಅದೇ ಸೇಮ್ ನಾನು ಹೇಳಿದ್ದೆ, ಎಷ್ಟೆಷ್ಟು ಟನ್ ಹೇಳಿದ್ನೋ ಅವೆಲ್ಲ ಮತ್ತೆ ಬರುತ್ತಂತೆ. ಸೊ ಮತ್ತೆ ಹೋಗುತ್ತಂತೆ. ಸೊ ಮತ್ತೆ ಆ ಥರ ಇಲ್ಲಿ ನಿಮಗೆ ಪ್ರಾಸೆಸ್ಸು ಯಾವಾಗಲೂ ಆಗ್ತಾನೇ ಇರುತ್ತೆ ನಿಮಗೆ. ಆ್ಯಕ್ಚುಲಿ ನೋಡಿ, ಇವೆಲ್ಲ ರೈಸ್ ಐಟಮ್ಗಳು ಎಲ್ಲ, ಇಡ್ಲಿ ರೈಸು, ಬಿರಿಯಾನಿ ರೈಸು, ಬರೀ ಎಲ್ಲ ತುಂಬ್ತಾ ಇದ್ದಾರೆ, ಅಲ್ಲೇ ಇಳಿಸ್ತಾ ಇದ್ದಾರೆ ನೋಡಿ. ಇವೆಲ್ಲ ಬಂದುಬಿಟ್ಟು ನಿಮಗೆ ಟೋಟಲಿ ಹಿಂದೆ ತೋರಿಸ್ತಾ ಇರೋದೆಲ್ಲ ಬಿರಿಯಾನಿ ಐಟಮ್ಗಳು, ಬಿರಿಯಾನಿ ರೈಸು. ಇಲ್ಲಿ ಸ್ವಲ್ಪ ವೆಹಿಕಲ್ಸ್ ಕಡಿಮೆ ಇದೆ. ಇದು ಲೂಸ್ನಲ್ಲಿ ಅಂದರೆ ಕೆಳಗಡೆ ಬಿದ್ದಿರುತ್ತಲ್ಲ. ಸೊ ಇಲ್ಲ ಮೂಟೆ, ಅರ್ಧ ಮೂಟೆ, ಕಾಲು ಮೂಟೆ ಆ ಥರ ಆಗಿರುತ್ತೆ. ಸ್ವಲ್ಪ ಲೂಸ್ನಲ್ಲಿ ಕೊಟ್ಟು ಅದನ್ನು ಮಿಕ್ಕಿರೋದೆಲ್ಲ ಕ್ಲೀನ್ ಮಾಡಿ ಮೂಟೆನಲ್ಲಿ ತುಂಬ್ತಾರೆ. ಇವಾಗ ಸ್ವಲ್ಪ ವೆಹಿಕಲ್ಸ್ ಕಡಿಮೆ ಇದೆ. ವೀಕೆಂಡ್ನಲ್ಲಿ ಬಂದುಬಿಟ್ರೆ ಸಿಕ್ಕಾಪಟ್ಟೆಯಲ್ಲಿ ಕಂಜೆಷನ್ ಆಗಿಬಿಡುತ್ತೆ, ಟ್ರಾಫಿಕ್ಕು ಸ್ಲೋ ಆಗಿ ಹೋಗುತ್ತಂತೆ ನೋಡಿ, ಅಷ್ಟು ಟ್ರಾಫಿಕ್ ಆಗಿಬಿಟ್ಟಿರುತ್ತೆ ಇಲ್ಲಿ. ಇದು ಮೆಟ್ರೋ ಸ್ಟೇಷನ್ನು ನಾನು ಹೇಳಿದ್ದೀನಿ. ಇಲ್ಲಿಗೆ ಬರಬೇಕಾದ್ರೆ ಮೆಜೆಸ್ಟಿಕ್ಕಿಂದ ನೀವು ಮೆಟ್ರೋ ಇಳ್ಕೊಂಡು, ಮೆಟ್ರೋ ಸ್ಟೇಷನ್ ಹಿಂದೆಯೇ ಇದೆ. ಇದು ದೂರ ಹೋಗೋದು ಬೇಕಾಗಿಲ್ಲ, ಮೆಟ್ರೋ ಸ್ಟೇಷನ್ ಹಿಂದೆಯೇ ಇದೆ. ಇನ್ನೇನು ಬೇಕಾದರೆ ಕಮೆಂಟ್ನಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.